ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗೌಡ. ಕರ್ನಾಟಕ ರಾಜ್ಯಕ್ಕೆ ಕಾವೇರಿ ಆದ್ರೆ ತುಮಕೂರು ಜಿಲ್ಲೆಗೆ ಹೇಮಾವತಿ ಜೀವನದಿ. 2001ರಲ್ಲಿ ಹೇಮಾವತಿ ತುಮಕೂರು ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಗುಬ್ಬಿ ಇರ್ಬೋದು, ತುರುವೇಕೆರೆ ಇರ್ಬೋದು, ಬಹುತೇಕ ತುಮಕೂರಿನ ಗ್ರಾಮಾಂತರ ಭಾಗಗಳೆಲ್ಲವೂ ಕೂಡ ಹೇಮಾವತಿಯಿಂದನೇ ಇವತ್ತು ಜೀವ ಕಳೆಯನ್ನ ಕಂಡುಕೊಂಡಿರುವಂಥದ್ದು. ಲಕ್ಷಾಂತರ ಹೆಕ್ಟೇರ್ ತೆಂಗು, ಅಡಿಕೆ, ಬಾಳೆ ಇವೆಲ್ಲವೂ ಕೂಡ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ಅಂತೆ. ಅದಕ್ಕೆ ಕಾರಣವೇ ಹೇಮಾವತಿ. ಆದರೆ ಕಳೆದ 3 ವರ್ಷಗಳ ಹಿಂದೆ ಶುರುವಾದಂತಹ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರ ಇಡೀ ರಾಜ್ಯದಲ್ಲಿಯೇ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಗುಬ್ಬಿ ತಾಲೂಕಿನ ಮಹಾರಶೆಟ್ಟಿಹಳ್ಳಿಯಿಂದ ರಾಮನಗರ ಭಾಗಕ್ಕೆ ಅಥವಾ ಮಾಗಡಿ ಭಾಗಕ್ಕೆ ಕುಣಿಗಲ್ ಭಾಗದಿಂದ ನೀರನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದಂತೂ ತಮಗೆ ಗೊತ್ತಿದೆ. ಈಗಾಗಲೇ ಒಂದಷ್ಟು ಕಾಮಗಾರಿಗಳು ಕೂಡ ನಡೆದಿರೋದು ಗೊತ್ತಿದೆ. ಮಾಗಡಿ ಭಾಗದವರು, ರಾಮನಗರ ಭಾಗದವರು, ಅದರಲ್ಲೂ ಕುಣಿಗಲ್ ಭಾಗದವರು ನಮಗೆ ನೀರನ್ನ ಕೊಡ್ಲೇಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟವನ್ನ ಅಲ್ಲಿ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿನ ದೊಡ್ಡ ಹೋರಾಟವನ್ನ ಕಲ್ಪತರು ನಾಡಿನ ರೈತರು ತಿಂಗಳಾನುಗಟ್ಲೆ ಮಾಡಿದ್ದಾರೆ. ಬಂದನ್ನ ಮಾಡಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ. ಸ್ವಾಮಿಗಳು ಇದಕ್ಕೆ ಧುಮುಕಿರುವಂಥದ್ದು. ಎಲ್ಲರೂ ಕೂಡ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಆರಂಭವಾದಂತ ಈ ಲಿಂಕ್ ಕೆನಾಲ್ ಈಗ ಮುಖ್ಯಮಂತ್ರಿ ಆಗಿರುವಂಥದ್ದು. ಈ ನಡುವೆ ಡಾಕ್ಟರ್ ರಂಗನಾಥ್, ಕುಣಿಗಲ್ನ ಕ್ಷೇತ್ರದ ಶಾಸಕರು ಅವರ ಕಾರ್ಯಕರ್ತರ ಜೊತೆ ಮಾತನಾಡಿರುವಂತ ಒಂದು ವಿಡಿಯೋ ನಮಗೆ ಸಿಕ್ಕಿರುವಂಥದ್ದು. ಯಡಿಯೂರು ಹಾಗೂ ಉತ್ತರದುರ್ಗದ ಭಾಗದ ಎಲ್ಲ ಕೆರೆಗಳಿಗೆ ನಾವು ನೀರನ್ನು ಒದಗಿಸ್ಕೊಡ್ಬೇಕು ಅಂತಂದ್ರೆ ನಮಗೆ ನೀರಿನ ಸೋರ್ಸ್ ಅದು ಹೇಮಾವತಿ ಲಿಂಕ್ ಕೆನಾಲ್. ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ನೀರು ಬಂದ್ರೆ ಮಾತ್ರ ಈ ಎಲ್ಲ ಕೆರೆಗಳನ್ನ ತುಂಬಿಸಬಹುದು ಅನ್ನುವಂತಹ ಮಾತುಗಳನ್ನ ಅಲ್ಲಿನ ಕಾರ್ಯಕರ್ತರಿಗೆ, ರೈತರಿಗೆ ಬಹಳ ಪ್ರೀತಿಯಿಂದ ಅವರು ಹೇಳಿದ್ದಾರೆ. ಯಾವ ಕೆರೆ ಇದು? ಮಾದಳ್ಳಿ, ಯಡಿಗೆರೆ, 3 ಕೆರೆಗೂ ನೀಡಬೇಕು. ನನ್ನ ಪ್ರೀತಿಯ ರೈತಾಪಿ ಕುಟುಂಬ ವರ್ಗದವ್ರಿಗೆ ಈ ಪಾಪ ಆಸೆ, ಎಲ್ಲೋ ಡಾಕ್ಟರ್ ರಂಗನಾಥ್ ಕೆಲಸ ಮಾಡ್ತಾನೆ ಅಂತ ಈ ಯಡಿಯೂರು ಭಾಗದಲ್ಲಿ 40 ಕೆರೆಗಳನ್ನು ತುಂಬಿಸಿರೋಂಥದ್ದು. ಈಗ ಉತ್ತರದುರ್ಗಕ್ಕೆ ನೀರು ಹರಿಸಿರೋದನ್ನ ಸಾಮಾಜಿಕ ತಾಣದ ಮಾಧ್ಯಮದ ಮೂಲಕ ನೋಡಿದ್ದಾರೆ. ಕೊತ್ಗೆರೆಗೆ ಲಿಂಕ್ ಏತ ನೀರಾವರಿ ತಂದಿರೋಂಥದ್ದು ಸಹ ಅವರು ನೋಡಿರೋಂಥ ಹಿನ್ನೆಲೆ. ಹಾಗೆ ಕಸ್ಬಾದು ನಡೀತಾ ಇರೋಂಥದ್ದು ಅವ್ರ ಗಮನಕ್ಕೆ ಬಂದಿದೆ. ಸೊ ಇದೆಲ್ಲರ ಜೊತೆಗೆ ಒಂದು ಕೆರೆನು ಬಿಡದಂಗೆ ಕೇಳಬೇಕು. ಆದ್ರೆ ಈ ರೈತರಿಗೆ ಅವರ ಆ ಗಮನಕ್ಕೆ ಜಾಗೃತಿ ಮೂಡಿಸೋಂಥ ಪ್ರಯತ್ನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದಕ್ಕೆಲ್ಲದಕ್ಕೂ ಸೋರ್ಸು ಹೇಮಾವತಿ ನೀರು, ಅದು ಲಿಂಕ್ ಕೆನಾಲ್ ಬಂದರೆ ಹಂಚ್ಕೊಳಕ್ಕಾದು. ಇವ್ರು ಯಾರು ನನಗೆ ಬಲ ಕೊಟ್ಟು ನನಗೆ ಬೀದಿಗೆ ಇಳಿದು ಲಿಂಕ್ ಕೆನಾಲ್ ಗುಬ್ಬಿ ಮತ್ತು ಸಿರದ ತಡೆ ಹಿಡಿದಿರೋದಕ್ಕೆ, ನನ್ನನ್ನು ಬೈತಾ ಇರೋದಕ್ಕೆ, ಅಲ್ಲಿ ಅಡಚಣೆ ಮಾಡ್ತಿರೋದಕ್ಕೆ ಇವ್ರು ಯಾರು ಬಂದಿಲ್ಲ. ಅವ್ರು ಅದಕ್ಕೋಸ್ಕರ ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲದಕ್ಕಿಂತ ಉತ್ತರ ಇರೋದು ಆ ಲಿಂಕ್ ಕೆನಾಲ್. ಆ ಲಿಂಕ್ ಕೆನಾಲ್ 1,000 ಕೋಟಿ ರೂಪಾಯಿದು ಲಿಂಕ್ ಕೆನಾಲ್ ಬಂದರೆ 100% ನಿಮ್ಮ ಕೆರೆಗಳು ತುಂಬಿಸ್ಕೊಡ್ತೇನೆ. ನಾವೆಲ್ಲ ಆ ಒಂದು ದಿಕ್ಕಿನಲ್ಲಿ ಹೋರಾಟ ಮಾಡಲಿಕ್ಕೆ ತಯಾರಾಗಿ ಬಂದ ತಕ್ಷಣ ನಿಮ್ಮ ನೀರು ತುಂಬಿಸೋಂಥ ಜವಾಬ್ದಾರಿ ನಾನು ಮಾಡ್ತೀನಿ. ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇರುವಂತಹ ಹೇಮಾವತಿ ಲಿಂಕ್ ಕೆನಾಲ್ ಹರಿದು ಬಂದ್ರೆ ಕುಣಿಗಲ್ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರನ್ನ ಹರಿಸ್ತೀವಿ ಎನ್ನುವ ಒಂದು ಮಾತನ್ನ ಅವ್ರು ಹಾಡಿರುವಂಥದ್ದು ಆ ಕ್ಷೇತ್ರದ ಜನರಿಗೆ ಅತ್ಯಂತ ಹೆಚ್ಚು ಖುಷಿಯನ್ನ ನೀಡಿರುವಂಥದ್ದು. ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ನಿನ್ನೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿರುವಂಥದ್ದು, ಲಿಂಕ್ ಕೆನಾಲ್ ಕಾಮಗಾರಿ ಬೇಗ ಆಗಬೇಕಾಗಿರೋದ್ರಿಂದ ಅಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಎನ್ನುವಂತ ಮಾತುಗಳು ಪತ್ರಿಕೆಗಳಲ್ಲಿ ಇವತ್ತು ಬಂದಿರೋದ್ರ ಬಗ್ಗೆ ಕೂಡ ಹೋರಾಟಗಾರ ಕಾಡಶೆಟ್ಟಿಹಳ್ಳಿ ಸತೀಶ್ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಮತ್ತೆ ಲಿಂಕ್ ಕೆನಾಲ್ ಹೋರಾಟ ಆರಂಭ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇವತ್ತಿನ ಪತ್ರಿಕೆಗಳಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಗೌರವಾನ್ವಿತ ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ ಲಿಂಕ್ ಕೆನಾಲ್ ಕಾಮಗಾರಿಗಳನ್ನು ತಕ್ಷಣ ಪ್ರಾರಂಭಿಸಬೇಕು, ಅದಕ್ಕೆ ಬೇಕಾದ ಎಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆದೇಶ ಮಾಡಿರೋದು ವರದಿಯಾಗಿದೆ. ನಮ್ಮ ಜಿಲ್ಲೆಯ ರೈತರು, ಅದರಲ್ಲೂ ಗುಬ್ಬಿ ತಾಲೂಕಿನ ರೈತರು ಎಚ್ಚೆತ್ತುಕೊಳ್ಬೇಕು. ಲಿಂಕ್ ಕೆನಾಲ್ ಏನಾದರೂ ಆದರೆ ನಾವೆಲ್ಲ ಸಂಪೂರ್ಣ ನಾಶ ಆಗ್ತೇವೆ. ಕೇವಲ ಇವತ್ತಿನ ಮುಂಗಾರು 1 ತಿಂಗಳು ಮುಂದೆ ಹೋಗಿದ್ದ ಕಾರಣಕ್ಕೆ ನಮ್ಮೆಲ್ಲ ಬೋರ್ಗಳು ನೀರಿಲ್ಲದೆ ನಿಂತು ಹೋಗಿ ಇವತ್ತೆಲ್ಲ ಪುನಃ ಬೋರ್ಗಳನ್ನು ಕೊರೆಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಈ ಸಂದರ್ಭದೊಳಗಡೆ ಪಕ್ಷಾತೀತವಾಗಿ ಆಡಳಿತ ಪಕ್ಷದ ಎಲ್ಲ ಶಾಸಕರುಗಳು, ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಜಿಲ್ಲೆಯ ಹಿತದೃಷ್ಟಿಯಿಂದ, ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಒಗ್ಗಟ್ಟಾಗಿದ್ರ ವಿರುದ್ಧ ಒಂದು ಹೋರಾಟವನ್ನು
ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇದರಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಜನರು ನಮ್ಮ ಉಳಿವಾಗಿ ನಾವೆಲ್ಲರೂ ಒಂದಾಗಬೇಕು, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲ ಒಂದಾಗಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. Welcome to KK Jungle Resort Tumco! Where the forest breeze sway. From the bonfire light to the morning dew, Tumkur is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.